ಪತ್ರಿಕಾಗೋಷ್ಠಿಯ ಉದ್ದೇಶ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ನಾವು ಜಂಟಿಯಾಗಿ ಸಾಮೂಹಿಕವಾಗಿ ಆಚರಣೆ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡು ಅದರ ಪ್ರಯುಕ್ತವಾಗಿ ನಾವು ಅಂಬೇಡ್ಕರ್ ಜಯಂತಿ 135ನೇ ಜಯಂತ್ಯೋತ್ಸವವನ್ನು ಬಹಳ ಅದ್ಭುತವಾಗಿ ಮತ್ತು ವಿಶೇಷವಾಗಿ ರಚನಾತ್ಮಕವಾಗಿ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ದಿನ ನಿಮ್ಮನ್ನೆಲ್ಲ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ 4 ದಿನಗಳ ಕಾಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅಂಬೇಡ್ಕರ್ ಹಬ್ಬ ಅಂತಕ್ಕಂಥ ರೀತಿಯಲ್ಲಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ನಾವು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಕೇವಲ ಒಂದು ಮೆರವಣಿಗೆ ಮತ್ತು ಭಾಷಣಕ್ಕೆ ಸೀಮಿತಗೊಳಿಸದೆ ಅಂಬೇಡ್ಕರ್ ಹಬ್ಬವನ್ನು, ಅಂಬೇಡ್ಕರ್ ಜನ್ಮ ದಿನಾಚರಣೆಯನ್ನು ಒಂದು ಜ್ಞಾನದ ದಿನವನ್ನಾಗಿ, ಜ್ಞಾನದ ಹಬ್ಬವನ್ನಾಗಿ, ಜ್ಞಾನವನ್ನು ಪಡೆಯಲಿಕ್ಕೆ ಮತ್ತು ವಿಶೇಷವಾಗಿ ಸಮಾಜದಲ್ಲಿ ಸಾಮರಸ್ಯ ಮೂಡಿಸಲಿಕ್ಕೆ ಅಂಬೇಡ್ಕರ್ ಜಯಂತಿಯನ್ನು ನಾವು ಬಳಸ್ಕೊಳ್ಬೇಕಾಗಿದೆ. ಇಂತಹ ಕಲುಷಿತವಾಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ವಾತಾವರಣವನ್ನು ಮತ್ತು ಇಡೀ ಸಮಾಜವನ್ನು ಕೆಡಿಸ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕನ್ನೋ ಕಾರಣಕ್ಕಾಗಿ ಇಲ್ಲಿ ನಾವು ದಲಿತ ವಿದ್ಯಾರ್ಥಿ ಪರಿಷತ್ತು, ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ಹಾಗೂ ಜಾಗೃತ ಕರ್ನಾಟಕ ಅನ್ನುವಂತಹ ಸಂಘಟನೆಗಳನ್ನು ಒಟ್ಟುಗೂಡಿಸಿಕೊಂಡು ನಾವು ಈ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅಂಬೇಡ್ಕರ್ ಜಯಂತಿ ಉತ್ಸವದ ನಿಮಿತ್ತವಾಗಿ ಏಪ್ರಿಲ್ 11ನೇ ತಾರೀಕು ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಜನ್ಮ ದಿನಾಚರಣೆ ದಿನ. ಆ ದಿನವನ್ನು ಮಹಿಳೋತ್ಸವ ಅಂತಕ್ಕಂಥದ್ದು, ಮಹಿಳೆಯರಿಗಾಗಿ ಮಹಾತ್ಮ ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಫಾತಿಮಾ ಶೇಖ್ ಅವರು ಮಾಡಿರ್ತಕ್ಕಂತಹ ಸಾಧನೆಗಳನ್ನು ನೆನೆಸ್ತಾ ಅವರಿಗೆ ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾ ಮಹಿಳೆಯರು ಒಟ್ಟು ಅಂಬೇಡ್ಕರ್ ಸರ್ಕಲ್ದಲ್ಲಿ ಒಂದು ಮೆರವಣಿಗೆ ಮೂಲಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೇವೆ. ಅದೇ ರೀತಿ 12ನೇ ತಾರೀಕಿಗೆ, ಏಪ್ರಿಲ್ 12ನೇ ತಾರೀಕು ನಾವು ಆ ದಿನ 11ನೇ ತಾರೀಕಿಗೆ ಸಂತೋಷ್ ಲಾಡ್ ಅವರು ಕಾರ್ಮಿಕ ಸಚಿವರು ಬಂದು ಉದ್ಘಾಟನೆ ಮಾಡ್ತಾರೆ. ಆಮೇಲೆ 12ನೇ ತಾರೀಕಿಗೆ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬರು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಸಾಣೇಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯರು ಆ ದಿನ ಸಾನ್ನಿಧ್ಯವನ್ನು ವಹಿಸಿಕೊಳ್ತಾರೆ. ಆಮೇಲೆ ವಿವಿಧ ಗಣ್ಯರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಕಾರ್ಯಕ್ರಮ ಉದ್ಘಾಟನೆ ಮಾಡೋದ್ರ ಮುಖಾಂತರ ಆ ದಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಬಸವಣ್ಣನವರ ಸಮಾಜದ ಕನಸುಗಳನ್ನು ಬಿತ್ತಿರ್ತಕ್ಕಂಥ ಈ ಮಣ್ಣಿನಲ್ಲಿ ನಾವು ಬಸವಣ್ಣವರು ನೆನೆತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡಿದ್ದೇವೆ. ಅದೇ ರೀತಿ 13ನೇ ತಾರೀಕಿಗೆ ವಿಷಯವಾಗಿರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ರಾಜಕೀಯ ಅಂತಕ್ಕಂಥದ್ದೇ ಒಂದು ವಾಕರಿಕೆ ಬರ್ತಕ್ಕಂಥ ಇಂತಹ ಸಂದರ್ಭದಲ್ಲಿ ದ್ವೇಷ, ಧರ್ಮದ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ ಸಮಾಜಗಳ ಮಧ್ಯೆ ಗೋಡೆಯನ್ನು ಕಟ್ತಾ ರಾಜಕಾರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೊಸ ಬಗೆಯ ರಾಜಕಾರಣ ಯುವಕರು ಕೂಡ ಮಾಡಬಹುದು ಮತ್ತು ಹೊಸ ಬಗೆಯ ವಿಚಾರಗಳನ್ನು ಕೂಡ ಮಾಡ್ತಾ ಸಮಾಜದಲ್ಲಿ ಸಾಮರಸ್ಯವನ್ನು ಸ್ಥಾಪನೆ ಮಾಡಬಹುದು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ನಾವು ಆ ದಿನ ಏನಪ್ಪಾ ಅಂತ ಯುವಕರಿಗಾಗಿ ಒಂದು ದಿನವನ್ನು ಆಚರಣೆ ಮುಡಿಪಾಗಿಟ್ಟು ಕಾರ್ಯಕ್ರಮವನ್ನು ಆ ದಿನ BR ಪಾಟೀಲ್ ಯೋಜನಾ ಆಯೋಗದ ಉಪಾಧ್ಯಕ್ಷರು ಮತ್ತು ನೀತಿ ಆಯೋಗದ ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ BR ಪಾಟೀಲ್ ಆಳಂದ ಶಾಸಕರು ಅವರು ಆ ದಿನ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಪ್ರತಿದಿನ ಸಾಯಂಕಾಲ ಏಪ್ರಿಲ್ 11, 12, 13 3 ದಿನಗಳ ಕಾಲ ಏನಪ್ಪಾ ಅಂದರೆ ನಾಟಕಗಳಿರ್ತವೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಮತ್ತು ವಿವಿಧ ಕ್ಷೇತ್ರದಲ್ಲಿ ಬಂದಿರತಕ್ಕಂಥ ಗಣ್ಯರು ಆ ದಿನ ಸಂವಾದಗೋಷ್ಠಿಗಳು ನಡೆಸಿಕೊಡ್ತಾರೆ. ಅವೆಲ್ಲವೂ ಕೂಡ ಆ ದಿನ ವಿಶೇಷವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಇದೊಂದು ವಿನೂತನ ಪ್ರಯೋಗ ಮತ್ತು ಹೊಸ ಕಾರ್ಯಕ್ರಮ. ನಾವು ಸಂಘಟನೆಗಳು ಒಟ್ಟುಗೂಡಿಸಿಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಏಪ್ರಿಲ್ 14ನೇ ತಾರೀಕು ಆ ದಿನವನ್ನು ನಮ್ಮ ಉಸ್ತುವಾರಿ ಸಚಿವರು, ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ MB ಪಾಟೀಲ್ ಸಾಹೇಬರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಆ ದಿನವೂ ಕೂಡ ನಮಗೆ ವಿಶೇಷ ಉಪನ್ಯಾಸವನ್ನು ನೀಡ್ತಾರೆ ಮತ್ತು ವಿಶೇಷ ಸಂವಾದ ಗೋಷ್ಠಿಗಳಿರ್ತವೆ ಮತ್ತು ಸಾಯಂಕಾಲ ಕೂಡ ನಾಟಕ ಇರ್ತದೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಆ ದಿನ ನಾವು ಬೃಹತ್ ರಕ್ತದಾನ ಶಿಬಿರವನ್ನು ರೆಡ್ ಕ್ರಾಸ್ ಸಂಸ್ಥೆಯೊಂದಿಗೆ ಜೊತೆಗೂಡಿಕೊಂಡು ನಾವು ಆ ದಿನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ರೀತಿ ವಿಶೇಷವಾಗಿ ವಿಭಿನ್ನವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಉತ್ಸವವನ್ನು ಎಲ್ಲರೂ ಒಳಗೂಡಿ ಎಲ್ಲ ಜಾತಿ, ಧರ್ಮ ಮತ್ತು ಕಾರ್ಮಿಕರು, ಮಹಿಳೆಯರು ಮತ್ತು ವಿವಿಧ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರನ್ನು ಒಟ್ಟುಗೂಡಿ, ವಿವಿಧ ಸಂಘಟನೆಗಳನ್ನು ಒಟ್ಟುಗೂಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕರೆದಿದ್ದೇವೆ. ಈ 4 ದಿನಗಳ ಕಾಲ ನಡೀತಕ್ಕಂತಹ ಈ ವಿಶೇಷ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಪ್ರಚಾರ ಕೊಡಬೇಕು, ಜನರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ವಿನಂತಿಯನ್ನು ತಮ್ಮೆಲ್ಲರಿಗೂ ಮಾಡಿಕೊಳ್ತಾ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ತಾನೇ ಆಗಮಿಸಿರ್ತಕ್ಕಂಥ ನಮ್ಮ ಈ ಸಮೂಹ ಸಂಘಟನೆಗಳ ಈ CNFP ಸಂಸ್ಥೆಯ ನಿರ್ದೇಶಕರಾಗಿರ್ತಕ್ಕಂಥ ಫಾದರ್ TL ಮೆಂಚೋಡ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ. ತಮ್ಮನ್ನೆಲ್ಲ ಉದ್ದೇಶಿಸಿ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ಬೇರೆ ನಾವು ಸಮಾನ ಮನಸ್ಕರು, ವಿಶೇಷವಾಗಿ ಬುದ್ಧ, ಬಸವ, ಅಂಬೇಡ್ಕರ್, ಜ್ಯೋತಿಬಾ ಫುಲೆ, ಸಾವಿತ್ರಿಬಾಯಿ ಫುಲೆ, ಫಾತಿಮಾ ಶೇಖ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರೆಲ್ಲರ ತತ್ವ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟಂತಹ ವ್ಯಕ್ತಿಗಳು ಒಟ್ಟಾಗಿ ಸೇರಿಕೊಂಡು ಈ ಒಂದು ಅಂಬೇಡ್ಕರ್ ಹಬ್ಬ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಳ್ತಾ ಇದ್ದೀವಿ.
ಇದರ ಒಂದು ವಿಶೇಷತೆ ಅಂತ ಹೇಳಿದರೆ ಬಿಜಾಪುರದಲ್ಲಿರುವಂತಹ ಬೇರೆ ಬೇರೆ ಸಮುದಾಯದ ಎಲ್ಲ ಜನರು ಈ ಒಂದು ವಿಚಾರವನ್ನು ಪ್ರಚುರಪಡಿಸಲಿಕ್ಕೆ ಅಂತ ಹೇಳಿಕೊಂಡು ಒಟ್ಟಾಗಿ ಸೇರ್ತಿದ್ದಾರೆ. ಹೆಚ್ಚಿನ ಪ್ರಮಾಣದಲ್ಲಿ ಸ್ಲಮ್ ಜನರು ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿರುವಂಥದ್ದು ನಮಗೆಲ್ಲರಿಗೂ ಕೂಡ ಒಂದು ಭಾಳಷ್ಟು ಸಂತೋಷಕರವಾದಂಥ ಸಂಗತಿ. ಸರಿಸುಮಾರು ಮೊದಲನೇ ದಿನ ಈಗಾಗಲೇ ಹೇಳಿರುವ ಹಾಗೆ ನಾವು ಮಹಿಳೋತ್ಸವ ಅನ್ನುವಂಥ ಒಂದು ವಿಚಾರವನ್ನು ಮಾಡ್ತಿದ್ದೇವೆ. ಶಿಕ್ಷಣದಿಂದ ಬದಲಾವಣೆ ಸಾಧ್ಯ ಅನ್ನುವಂಥ ವಿಚಾರವನ್ನು ಎಲ್ಲ ಮಹನೀಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆ ಒಂದು ಬದಲಾವಣೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಈ ಬಾರಿ ನಾವು ನೋಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಮೊದಲನೇ ದಿನದ ಕಾರ್ಯಕ್ರಮದ ವಿಶೇಷತೆ ಅಂತ ಹೇಳಿದರೆ ಈಗಾಗಲೇ ಶ್ರೀನಾಥ್ ಅವರು ಮಾತಾಡಿ ಆಗಿದೆ. ಆದರೆ ಆ ದಿನದ ಕಾರ್ಯಕ್ರಮ ಮಹಿಳೆಯರ ಪರವಾಗಿ ಇರುವಂಥ ಕಾರ್ಯಕ್ರಮ ಆಗಿದೆ. ಸೊ ಆ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ರೀತಿಯಲ್ಲಿ ಸ್ಲಮ್ ಮಹಿಳೆಯರು ಒಟ್ಟಾಗಿ ಸೇರಿಕೊಂಡು, ಎಲ್ಲ ಮಹಿಳೆಯರು ಬಡವರ್ಗದ ಮಹಿಳೆಯರಾಗಿದ್ದಾರೆ. ಅವರು ಗೃಹ ಕಾರ್ಮಿಕರಿದ್ದಾರೆ, ತರಕಾರಿ ಹಣ್ಣು ಮಾರುವಂಥವರಿದ್ದಾರೆ, ಬೇರೆ ಬೇರೆ ರೀತಿಯ ಕೆಲಸಗಳನ್ನು ಮಾಡ್ತಾ ಇರುವಂಥ ಮಹಿಳೆಯರು ತಮ್ಮ ತಮ್ಮ ಓಣಿಯಲ್ಲಿರುವಂತಹ ಶಿಕ್ಷಣದಲ್ಲಿ ಉನ್ನತಿಯನ್ನು ಪಡೆದಂತಹ ವಿದ್ಯಾರ್ಥಿಗಳನ್ನು ಗುರುತಿಸಿ ಅಂಥ ವಿದ್ಯಾರ್ಥಿಗಳಿಗೆ ಸುಮಾರು 50,000ದಷ್ಟು ಅಮೌಂಟನ್ನು ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. ಇದು ಮೊದಲನೇ ದಿನದ ಒಂದು ವಿಶೇಷತೆ ಆಗಿದೆ. ಎರಡನೇ ದಿನದಲ್ಲಿ ನಾವು ಬಸವ ತತ್ವದ ಬಗ್ಗೆ ಚಿಂತನೆಗಳನ್ನು ನಡೆಸಿಕೊಂಡು ಬಸವಣ್ಣನವರ ಸಮಾಜದ ಒಂದು ಪರಿಕಲ್ಪನೆ ಅನ್ನುವಂಥದ್ದು ಏನಿದೆ ಮತ್ತು ಯಾವ ರೀತಿಯಲ್ಲಿ ಆ ಒಂದು ಪರಿಕಲ್ಪನೆ ಇವತ್ತು ಸಾಕಾರಗೊಳ್ಳಬೇಕಾಗಿದೆ ಅನ್ನೋದ್ರ ಬಗ್ಗೆ ವಿಶೇಷವಾದಂಥ ಒಂದು ಚಿಂತನೆ ಮತ್ತು ವಿಚಾರಗಳು ಆ ದಿನ ನಡೀತಾ ಇದ್ದಾವೆ. ಮೂರನೇ ದಿನ ಯುವಜನರಿಗೋಸ್ಕರ ಕಾರ್ಯಕ್ರಮಗಳು, ನಾಲ್ಕನೇ ದಿನ ಅಂಬೇಡ್ಕರ್ ಜಯಂತಿ. ಈ 4 ದಿನಗಳಲ್ಲಿ 3 ದಿನಗಳ ಕಾಲ ವಿಶೇಷ ನಾಟಕ ಪ್ರದರ್ಶನಗಳನ್ನು ನಾವು ಮಾಡಿದ್ದೀವಿ. ನಾಟಕ ತಂಡಗಳು, ಒಂದು ನಾಟಕ ತಂಡ ನಮ್ಮದು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಕಂಪನಿ BK ಲೋಣಿಯಿಂದ ಬರ್ತಾ ಇದ್ದಾರೆ. ಮತ್ತು 2 ನಾಟಕಗಳು ವಿಶೇಷವಾಗಿ ನಮ್ಮ ಮಹಾದೇವ ಹಡಪದವರದ್ದು ಆಟಮಾಟ ತಂಡ ಧಾರವಾಡದಿಂದ. ಸೊ 2 ನಾಟಕಗಳು, ಒಂದು ಗುಡಿಯ ನೋಡಿರಣ್ಣ ಅನ್ನುವಂಥ ನಾಟಕ, ಅದೇ ರೀತಿ ಗುಡ್ಡದ ಹಾಡು ಅನ್ನುವಂಥ ನಾಟಕ. 2 ನಾಟಕಗಳು ಧಾರವಾಡ ಸಂಘಟನೆಯಿಂದ ನಡೀತಾ ಇದ್ದಾವೆ. ಮತ್ತು ಅನಾಮಿಕನ ಸಾವು ಅನ್ನುವಂಥ ನಾಟಕ ಶಕೀಲ್ ಅಹಮದ್ ಅವರು ನಿರ್ದೇಶನ ಮಾಡಿರುವಂಥದ್ದು ಸ್ಪಿನ್ನಿಂಗ್ ಟ್ರೀ ಥಿಯೇಟರ್ ಅನ್ನುವಂಥ ಒಂದು ಸಂಸ್ಥೆ BK ಲೋಣಿಯಿಂದ ನಡೀತಾ. ಈ ಒಂದು ಕಾರ್ಯಕ್ರಮವನ್ನು ಜನರಿಗೆ ಪ್ರಚುರಪಡಿಸುವಂಥದ್ದಾಗಲಿ, ಜನರ ಹತ್ತಿರಕ್ಕೆ ತಗೊಂಡುಕೊಳ್ಳುವಂಥದ್ದು ಎಲ್ಲರ ಜವಾಬ್ದಾರಿ, ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಒಂದು ಕಾರ್ಯಕ್ರಮದಲ್ಲಿ ಸಹಕರಿಸಿ ಈ ಕಾರ್ಯಕ್ರಮವನ್ನು ಇನ್ನೂ ಕೂಡ ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯ ಮಾಡಿ ಅಂತ ಹೇಳ್ಕೊಂಡು ಇವತ್ತು ನಾವು ನಿಮ್ಮನ್ನು ಕೇಳ್ಬೋದು.